ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷ ಆದ್ರೂ ನಮ್ಮೆಲ್ಲರೂ ಕೂಡ ಮಳೆ ಬಂದು ಮುಂದಿನ ವರ್ಷ ಒಳ್ಳೆ ಬೆಳೆ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸುಮಾರು 200ಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಗಾಲ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವು. ಬಹುಶಃ ಈ ವರ್ಷ ಅದು ವಾಪಸ್ ಮತ್ತೆ ಬರಬಾರದು. ರೈತರ ಬದುಕು ಹಸನಾಗ್ಬೇಕು. ಮಳೆ ಬೆಳೆಗಳ ಸುಗ್ಗಿ ದಿನ ಇವತ್ತು. ಸೊ ನಾವೆಲ್ಲ ಭಗವಂತನಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಎರಡನೇದು. ಇನ್ನೊಂದು 21ನೇ ತಾರೀಕು 4 ಗಂಟೆಗೆ ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಅನ್ನ ಕರೀತಾ ಇದ್ದೀವಿ. ನಮ್ಮ ಸೆಂಟ್ರಲ್ ಅಬ್ಸರ್ವರ್ಸ್ ಬರ್ತಾರೆ. ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ 19ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇಟ್ಕೊಂಡಿದ್ದೇವೆ. 21ನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದೆ. 19-4ನೇ ತಾರೀಕು ಕಾಂಗ್ರೆಸ್ ಕಚೇರಿಲಿ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನ ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿದ್ದು ಅವ್ರದ್ದು ಮೀಟಿಂಗ್ ಅನ್ನ ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಕ್ಕೆ ಇಟ್ಕೊಂಡಿದ್ದೇವೆ. ಆಗ್ಬೋದು, ಯಾವ ಗಳಿಗೆಲ್ ಬೇಕಾದ್ರೂ ಆಗ್ಬೋದು. ನಾನು ಕಾಯ್ತಾ ಇದ್ದೀನಿ. ಆಗ್ಬೋದು, ಇಲ್ಲ ಏನು ಮುಂದಕ್ಕೆ ಹೋಗಿ ಚಾನ್ಸೇ ಇಲ್ಲ. ಆಗ್ಬೋದು, ನೋಡೋಣ. ಆಗದ್ರೊಳಗೆ ಯಾವ್ದು ಸಾಯಂಕಾಲದೊಳಗಡೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಎಲ್ಲ ನಾನು ಹೇಳಕ್ಕಾಗಲ್ಲ. ಎಲ್ಲರಿಗೂ ಯಾರ್ಯಾರಿಗೆ ನಾವೇನು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ನಾವು ನಡೆಸ್ತೀವಿ. ಒಂದು. ನಂಬರ್ 2, ಅನಂತಕುಮಾರ್ ಹೆಗಡೆ, ಐ ಥಿಂಕ್ ಅವ್ರಿಗೆ ಪಾಪ ಅವರ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ದೇ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಯಾಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಮಾತಾಡಕ್ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ. Mr. Anantkumar Hegde, I think he has lost his health balance. I appeal to the leaders of the BJP that they care of his health, get him admitted, that they check what is his problem. I think then the problem will be sorted out. I am very happy at least the leaders have the basic common sense. Now they have understood what Mr. Anantkumar Hegde is speaking is not right. On 21st, we have a workers' convention at Mangalore where our ACC president is going to participate. He has given the date. On 19th, we have an election committee meeting at Bangalore in the Indira Bhavan Congress office. We'll finalize the candidate. First round of discussion will be held on 19th at 4 p.m. Sir, Kumaraswamy ಟ್ವೀಟ್ ಮಾಡಿದ್ದಾರೆ. ಅಜ್ಜಿ ಒಂದು ದಾವಣಗೆರೆಯಲ್ಲಿ ಮಾಶಾಸನಕ್ಕೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿದೆ. ಗ್ಯಾರಂಟಿ ಅಂತಾರೆ. ಅಜ್ಜಿಗೆ ಮಾಶಾಸನ ಕೊಡ್ಲಿಕ್ಕೆ ಸರ್ ಕೈಲಿ ಆಗ್ತಾ ಇಲ್ಲ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.